ನಮಸ್ಕಾರ. ಮಧ್ಯರಾತ್ರಿ 3:30 AM. ಅಂದುಕೊಂಡಿದ್ದು ಹಾಗೇ ಆಗುತ್ತೆ, ಅಂದುಕೊಂಡಿದ್ದು ಆಗಲೇಬೇಕು. ಖಂಡಿತವಾಗ್ಲೂ ನಿಮ್ಮ ಮನಸ್ಸಿನಲ್ಲಿ ಏನು ಅಂದುಕೊಂಡಿರ್ತೀರ, ಯಾವುದೇ ಕೆಲಸ ಕಾರ್ಯಗಳಾಗಿರ್ಬೋದು, ಯಾವುದೇ ವಿಚಾರದಲ್ಲಿ ಕೆಲಸ ಕಾರ್ಯಗಳಾಗಿರ್ಬೋದು, ಮದುವೆ ವಿಚಾರದಲ್ಲಿರ್ಬೋದು, ಉದ್ಯೋಗದ ವಿಚಾರದಲ್ಲಿರ್ಬೋದು, ವ್ಯಾಪಾರದ ವಿಚಾರದಲ್ಲಿರ್ಬೋದು, ಹಣಕಾಸಿನ ವಿಚಾರದಲ್ಲಿರ್ಬೋದು, ಸಾಲಬಾಧೆ ವಿಚಾರದಲ್ಲಾಗಿರ್ಬೋದು, ಕೊಟ್ಟಿರೋ ಹಣ ವಾಪಸ್ ಬರುವ ವಿಚಾರದಲ್ಲಾಗಿರ್ಬೋದು, ನೀವಿಸ್ಕೊಂಡಿದ್ರೆ ಅವರಿಗೆ ಕೊಡೋ ವಿಚಾರದಲ್ಲೇ ಆಗಿರ್ಬೋದು, ಸೈಟ್ ತಗೊಬೇಕು ಅನ್ನೋ ವಿಚಾರದಲ್ಲಿರ್ಬೋದು, ಮನೆ ಕಟ್ಟಬೇಕು ಅನ್ನೋ ವಿಚಾರದಲ್ಲಿರ್ಬೋದು, ಅಪಾರ್ಟ್ಮೆಂಟ್ ತಗೊಬೇಕು ಅನ್ನೋ ವಿಚಾರದಲ್ಲಿ ಇರ್ಬೋದು, ಅಥವಾ ಸೈಟ್ನ ಮಾರಾಟ ಮಾಡಬೇಕು ಅನ್ನೋ ವಿಚಾರದಲ್ಲಿರ್ಬೋದು, ಮನೆ ಮಾರಾಟ ಮಾಡಬೇಕು ಅನ್ನೋ ವಿಚಾರದಲ್ಲಿರ್ಬೋದು, ಅಥವಾ ಅಪಾರ್ಟ್ಮೆಂಟು ಭೂಮಿ ಮಾರಾಟ ಮಾಡಬೇಕು ಅನ್ನುವವರು, ಅಥವಾ ನಿಮ್ಮದು ಏನೋ ಒಂದು ಕಾಂಪ್ಲೆಕ್ಸ್ಗಳಿರ್ತವೆ, ಕಾಂಪ್ಲೆಕ್ಸ್ಗಳು ವ್ಯಾಪಾರ ಮಾಡುವ ಕಾಂಪ್ಲೆಕ್ಸ್ ಮಳಿಗೆಗಳಿಗೆ ಬಾಡಿಗೆ ಬರಬೇಕು, ಒಳ್ಳೆ ಬಾಡಿಗೆ ಬರಬೇಕು ಅನ್ನೋ ವಿಚಾರದಲ್ಲಿರ್ಬೋದು, ಅಥವಾ ನಿಮ್ಮದು ಬಾಡಿಗೆ ಮನೆಗಳಿರ್ತವೆ, ಬಾಡಿಗೆ ಮನೆ ನಿಮ್ಮ ಮನೆಗಳಿರ್ತವೆ, ಬಾಡಿಗೆಗೆ ಮನೆಗೆ ಬರಬೇಕು, ಮನೆ ಖಾಲಿಯೇ ಇದೆ, ಬಾಡಿಗೆಗೆ ಯಾರೂ ಬರ್ತಾ ಇಲ್ಲ, ಲೀಸಿಗೆ ಬರ್ತಾ ಇಲ್ಲ, ಮನೆಗೆ ಬಾಡಿಗೆಗೆ ಬರ್ತಾ ಇಲ್ಲ ಅಂತಿರ್ತೀರ. ಇದು ನೋಡ್ರಿ, ಮಧ್ಯರಾತ್ರಿ 3:30 AM. ಅಂದುಕೊಂಡಿದ್ದು ಹಾಗೇ ಆಗುತ್ತೆ, ಅಂದುಕೊಂಡಿದ್ದು ಆಗಲೇಬೇಕು. ಯಾವ ರೀತಿ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕೆಳಗಡೆ ಐಪ್ ಬಟನ್ ಇರುತ್ತೆ, ಐಪ್ ಬಟನ್ ಪ್ರೆಸ್ ಮಾಡಿ. ಈಗ ನೋಡಿ, ಹೇಳ್ತೀನಿ ಏನು ಮಾಡಬೇಕು ಮಧ್ಯರಾತ್ರಿ 3:30 ಅಂತ. ನಾವು ಜ್ಯೋತಿಷಿಗಳಾಗಿ ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಾ ಇರ್ತೀವಿ. ಈ ಮಂತ್ರ ಹೇಳ್ಕೊಳ್ಳಿ, ಈ ಪೂಜೆ ಮಾಡ್ಕೊಳ್ಳಿ, ಇಂಥ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅನ್ನೋದಷ್ಟೇ ನಮ್ಮ ಕೆಲಸ. ನಾವೇನು ಜ್ಯೋತಿಷಿಗಳು ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮದು ಒಂದು ಜಾತಕಗಳಲ್ಲಿ ಗ್ರಹ ಸ್ಥಿತಿಗಳು, ಪ್ಲೇಸ್ಮೆಂಟುಗಳು, ದುಸ್ಥಾನಗಳು, ಮನೆನೋ ಸ್ವಕ್ಷೇತ್ರನೋ ಉಚ್ಚಕ್ಷೇತ್ರನೋ, ಧನಸ್ಥಾನದಲ್ಲಿದೆಯೋ, ಲಾಭಸ್ಥಾನದಲ್ಲಿದೆಯೋ, ಕರ್ಮಸ್ಥಾನದಲ್ಲಿದೆಯೋ, ಅದರದ್ದು ಆಧಾರವಾಗಿ ನಿಮಗೆ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಫಲಗಳು ಬರ್ತಾ ಹೋಗುತ್ತೆ ಅಷ್ಟೇ. ಅದು ಭಗವಂತ ಕೊಡೋದು, ಗ್ರಹಗಳು ಕೊಡೋದು, ನಾವೇನು ಮಾಡಲ್ವಲ್ಲ. ಜ್ಯೋತಿಷಿಗಳಂದರೆ ಹೇಳ್ತಾ ಹೋಗೋದು, ಮಾರ್ಗದರ್ಶನಗಳು ಮಾಡ್ತಾ ಹೋಗೋದಷ್ಟೇ. ಈಗ ಏನು ಹೇಳಿದ್ರು ನೆಕ್ಸ್ಟ್ ಏನು ಕೇಳ್ತೀರಾ, ಅದಕ್ಕೆ ಏನು ಮಾಡ್ಕೊಬೇಕು ಅಂತ ಕೇಳ್ತೀರಾ. ಈಗ ಕೊಟ್ಟಿರೋ ಹಣ ವಾಪಸ್ ಬರಬೇಕು, ಮತ್ತು ಶತ್ರು ಕಾಟ ಇದೆ ನಮಗೆ, ವಿಪರೀತ ಶತ್ರು ಕಾಟ, ಹಿತಶತ್ರು ಕಾಟ, ಶತ್ರುಗಳ ಕಾಟ, ಈ ಮಾಟ ಮಂತ್ರ ವಾಮಾಚಾರ ಆತ್ಮದ ಕಾಟ, ಆತ್ಮಗಳು ಬಂದು ನಮಗೆ ತೊಂದರೆ ಮಾಡ್ತಾ ಇದ್ದಾವೆ. ಮಾಟ ಮಂತ್ರ ವಾಮಾಚಾರ, ಚೌಡಿ ಪ್ರಯೋಗ, ಚಂಡಿ ಪ್ರಯೋಗಗಳು, ಆ ರೀತಿ ಸಮಸ್ಯೆಗಳು ಇದೆ ಅಂತ ಹೇಳ್ತಿರ್ತೀರ. ಅದಕ್ಕೋಸ್ಕರ ಅದಕ್ಕೆ ರಿಲೇಟೆಡ್ಸ್ಗಳಿಗೆ ಪರಿಹಾರ ಕೊಡ್ತಾ ಇರ್ತೀನಿ. ಸದುಪಯೋಗ ಪಡಿಸ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಐಪ್ ಬಟನ್ ಕೆಳಗಡೆ ಪ್ರೆಸ್ ಮಾಡಿ, ಲೈಕ್ ಮಾಡ್ತಾ ಹೋಗಿ. ನೋಡಿ, ಈ ಎಸ್ಪೆಷಲಿ ಈ ಮಧ್ಯರಾತ್ರಿ 3:30 ನೋಡಿ, 3:30 ಡಬ್ಬಲ್ ಗುರು ಆಗ್ತಾರಲ್ಲಿ. ಇಂಥ ಟೈಮಲ್ಲಿ, ಯಾವ ಟೈಮಲ್ಲಿ ಇವನ್ನೆಲ್ಲ ಮಾಡ್ಕೊಬೇಕಪ್ಪ ಅಂದರೆ, ಎಸ್ಪೆಷಲಿ ಅಮಾವಾಸ್ಯೆ ದಿನ, ಎಸ್ಪೆಷಲಿ ಹುಣ್ಣಿಮೆ ದಿನ, ಈ ಸೋಮವಾರದಂದು, ಈ ಅಷ್ಟಮಿ ತಿಥಿಗಳಲ್ಲಿ, ಈ ಗ್ರಹಣ ನಡೆಯೋ ಸಂದರ್ಭದಲ್ಲಿ ಇವನ್ನೆಲ್ಲ ಎನ್ಹಾನ್ಸ್ಮೆಂಟ್ ಮಾಡ್ಕೊಬೇಕು ಸಿಕ್ಕಾಬಟ್ಟೆ. ನೀವು ಮಂತ್ರಗಳು ಹೇಳ್ತಾ, ಅದಕ್ಕೆ ಮಂತ್ರಗಳು ಲಕ್ಷ ಟೈಮ್ ಪಠಣೆ ಮಾಡಬೇಕು, ಮಂತ್ರ ಹೇಳ್ಕೊಬೇಕು, ಇಲ್ಲ ಪೂಜೆ ಮಾಡ್ಕೊಬೇಕು, ಇಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು. ಇಷ್ಟೇ ಭಗವಂತ, ಇಷ್ಟೇ ಕೇಳೋದು. ಮನುಷ್ಯನಿಗೆ ಇನ್ನೇನು ಕೇಳಲ್ಲ, ಅದು ಕೊಡು ಇದು ಕೊಡು ಅಂತ ಕೇಳಲ್ಲ. ಮನಸ್ಪೂರ್ವಕವಾಗಿ ಮಂತ್ರಗಳು ಹೇಳ್ತಾ ಬರಬೇಕು. ಯಾವುದಪ್ಪ ಅದು ಪವರ್ಫುಲ್ ಮಂತ್ರ ಅಂತಂದರೆ, ಈಶ್ವರ ವರಾಹ ಮಂತ್ರ, ಈಶ್ವರ ವರಾಹ ಸ್ವಾಮಿ ಮಂತ್ರ, ಪವರ್ಫುಲ್ ಮಂತ್ರ. ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ. ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ. ಓಂ ನಮೋ ಭಗವತೆ ವರಾಹರೂಪಾಯ ನಮಃ.
ಓಂ ನಮೋ ಭಗವತೆ ವರಾಹ ರೂಪಾಯ ನಮಃ. ಈ ರೀತಿ ಹೇಳ್ತಾ ಹೋಗಬೇಕು. ಓಂ ನಮಃ ಶಿವಾಯ ಶಿವಾಯ ನಮಃ ಓಂ. ಓಂ ನಮಃ ಶಿವಾಯ ಶಿವಾಯ ನಮಃ ಓಂ. ಓಂ ನಮೋ ಭಗವತೆ ವರಾಹ ರೂಪಾಯ ನಮಃ. ಈ ರೀತಿ ಅನ್ಲಿಮಿಟೆಡ್ ಮಂತ್ರಗಳು ಪಠಣೆ ಮಾಡ್ತಾ ಬನ್ನಿ. ಮಂತ್ರಕ್ಕೆ ಮಾವಿನಕಾಯಿ ಉದುರದಲ್ಲೇ ಇರ್ಬೋದು. ಅಂದುಕೊಂಡಿದ್ದು ಹಾಗೇ ಆಗುತ್ತೆ, ಅಂದುಕೊಂಡಿದ್ದು ಆಗಲೇಬೇಕು. ಇದನ್ನು ರೂಢಿಯಲ್ಲಿ ಇಟ್ಕೊಬೇಕು. ಎಷ್ಟು ವಾರ ಮಾಡಬೇಕು, ಎಷ್ಟು ತಿಂಗಳು ಮಾಡಬೇಕು, ಎಷ್ಟು ದಿನ ಮಾಡಬೇಕು ಕೇಳಕ್ಕೆ ಹೋಗ್ಬೇಡಿ. ಕಂಟಿನ್ಯೂಸ್ ಮಾಡ್ತಾ ಹೋಗಬೇಕು. ನಿಮ್ಮ ಮನೆ ದೇವ್ರ ಪೂಜೆ ವಾರಕ್ಕೊಂದು ದಿನ ಮಾಡ್ತೀರಾ ಇಲ್ಲ ಕಂಪಲ್ಸರಿ. ಅದೇ ಥರ ಪ್ರತಿದಿನ ಸ್ನಾನ ಮಾಡ್ತೀವಿ, ಪ್ರತಿದಿನ ತಿಂಡಿ ಊಟ ಮಾಡ್ತೀವಿ. ಆ ಥರ ಕಂಟಿನ್ಯೂಸ್ ಪ್ರೊಸೆಸ್ ರೂಢಿಯಲ್ಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೆಯದು ಹಾಗೇ ಆಗುತ್ತೆ. ಇನ್ನು ಕಾಮನ್ ಸೆನ್ಸು, ಸಿಕ್ಸ್ತ್ ಸೆನ್ಸು, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ. ಆಸೆ ದುರಾಸೆಗಳು ಕಡಿಮೆ ಮಾಡ್ಕೊಳ್ಳಿ. ಆಮೇಲೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋಷ್ಟು ಮಾಡಿ. ಇನ್ನು ಉಳಿದಿದ್ದೆಲ್ಲ ಭಗವಂತನಿಗೆ ಬಿಟ್ಟಿದ್ದು. ಆತ ಏನು ಕೊಡಬೇಕು ನಿಮಗೆ ಕೊಟ್ಟೇ ಕೊಡ್ತಾನೆ. ಆತ ಒಂದು ಸರಿ ಡಿಸೈಡ್ ಮಾಡ್ದ ನಾನು ನಿನಗೆ ಕೊಡಲ್ಲ ಅಂತ, ತಿಪ್ಪರ್ಲಾಗ ಹಾಕಿದರೂ ಕೊಡಲ್ಲ. ಬಟ್ ನಮ್ಮ ಪ್ರಯತ್ನ ಏನು ಮಾಡ್ತಾ ಹೋಗಬೇಕು. ದೇವ್ರಿಗೆ ಇನ್ನೇನು ಹೇಳೋಕ್ಕೆ ಸಾಧ್ಯ, ನಾವು ಕೇಳೋಕ್ಕೆ ಸಾಧ್ಯ. ಮಂತ್ರದ ಮುಖಾಂತರನೇ ಕೇಳಬೇಕು. ಅನ್ಲಿಮಿಟೆಡ್ ಪಠಣೆ ಮಾಡ್ತಾ ಹೋಗಿ. ಅಂದುಕೊಂಡಿದ್ದು ಹಾಗೇ ಆಗುತ್ತೆ, ಅಂದುಕೊಂಡಿದ್ದು ಆಗಲೇಬೇಕು. ಮಧ್ಯರಾತ್ರಿ 3:30 AM. ನಮಸ್ಕಾರ.